ಕೆಂಗೇರಿ ಬಳಿಯ ಕಸದ ರಾಶಿಯಲ್ಲಿ ಮಹಿಳೆ ಮೃತದೇಹ ಪತ್ತೆಯಾಗಿದೆ. ಮೃತ ಮಹಿಳೆ ಹೆಸರು ಕೆಂಪಮ್ಮ ಅನ್ನೋದು ಗೊತ್ತಾಗಿದೆ. ಆದರೆ ಈ ರೀತಿಯಾಗಿ ಈಕೆ ಇಲ್ಯಾಕೆ ಸತ್ತು ಬಿದ್ದಿದ್ದಾಳೆ ಅನ್ನೋದು ಬಹುಮುಖ್ಯವಾದ ಪ್ರಶ್ನೆಯಾಗಿತ್ತು. ಇದೀಗ ಪೊಲೀಸರು ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕಿದ್ದಾರೆ. ಆಟೋದಲ್ಲಿ ಡಿಕ್ಕಿ ಹೊಡೆದಿದ್ದ ಮಹಿಳೆಯನ್ನ ಆಟೋ ಚಾಲಕ ಸತ್ತು ಹೋಗಿದ್ದಾಳೆ ಎನ್ನುವ ವಿಷಯ ಗೊತ್ತಾಗ್ತಾ ಇದ್ದಂತೆ ತಂದು ಕಸದ ರಾಶಿಯಲ್ಲಿ ಎಸೆದು ಹೋಗಿದ್ದಾನೆ. ಆಟೋ ಡಿಕ್ಕಿಯಾದ ರಭಸಕ್ಕೆ ಕೆಂಪಮ್ಮ ಎಂಬಾಕೆ ಮೃತಪಟ್ಟಿರ್ತಾಳೆ. ನಂತರ ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ಯುವುದಾಗಿ ಕಸದ ರಾಶಿಗೆ ಮೃತದೇಹವನ್ನ ಎಸೆದು ಪರಾರಿಯಾಗಿದ್ದ ಆಟೋ ಚಾಲಕ ಬಸವೇಗೌಡ. ಸದ್ಯ ಬಸವೇಗೌಡನನ್ನ ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ. ಆಟೋ ಚಾಲಕ ಬಸವೇಗೌಡನನ್ನ ಬಂಧಿಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಹೆಚ್ಚಿನ ವಿಚಾರಣೆಗಾಗಿ ಇದೀಗ ಪೊಲೀಸರು ಆತನನ್ನ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಳೆದ ಭಾನುವಾರ ರಾತ್ರಿ ಕೆಂಪಮ್ಮ ಎಂಬ ಮಹಿಳೆಗೆ ಡಿಕ್ಕಿ ಹೊಡೆದಿದ್ದ ಆಟೋ ಚಾಲಕ ಬಸವೇಗೌಡ ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ಯುವುದಾಗಿ ಕಸದ ರಾಶಿಗೆ ಎಸೆದು ಹೋಗಿದ್ದ. ಸೋಮವಾರ ಮೃತದೇಹ ಕಂಡು ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನು ನೀಡಿದ್ರು. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾಗ ಕೆಂಗೇರಿ ಪೊಲೀಸರಿಗೆ ಈತನ ಕುಕೃತ್ಯ ಬಯಲಾಗಿದೆ. ಸದ್ಯ ಆರೋಪಿಯನ್ನ ಬಂಧಿಸಿ ಇದೀಗ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ನಡೆಸಿದ್ದಾರೆ. ಮೇಡಮ್, ಕೆಂಗೇರಿ ಲಿಮಿಟ್ಸ್ ಅಲ್ಲಿ ನನ್ನೊಂದು ಬಾಡಿ ಫೌಂಡ್ ಆಗಿರುತ್ತೆ. ಮೊದಲು ಮರ್ಡರ್ ಅಂತ ಆಗುತ್ತೆ, ಅದಾದ್ಮೇಲೆ ಆಕ್ಸಿಡೆಂಟ್ ಆಗುತ್ತೆ. ಯಾಕೆ ಬಿಸಾಡ್ ಹೋಗಿದ್ದ, ಏನಾಗಿದೆ ಅಂತ? ಇದೇ ದಿನ ಸೋಮವಾರ ಕೆಂಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮಹಿಳೆಯ ಬಾಡಿ ಸಿಕ್ಕಿರುತ್ತೆ. ಅದು ಫಸ್ಟಿಗೆ ನಮಗೆ 112 ಕರೆ ಬಂದ ನಂತರ ಪಬ್ಲಿಕ್ಕಿಂದ ಅಲ್ಲಿ ಹೋಗಿ ನೋಡಲಾಗಿ ಒಂದು ಬಾಡಿ ಬಿದ್ದಿದ್ದು ಕಂಡು ಬರುತ್ತೆ. ಸ್ವಲ್ಪ ವಿಚಾರಣೆ ಮಾಡಿದಾಗ ಆಕೆ ಕೆಂಪಮ್ಮ ಗಂಡ ಚೆನ್ನಪ್ಪ ಅಂತ ತಿಳಿದು ಬರುತ್ತೆ. ಸೊ ಆಕೆಗೊಂದು ಮಗಳೂ ಕೂಡ ಇದ್ದಾಳೆ. ಈಕೆ ಎಲ್ಲಿಂದ ಬಂತು ಮತ್ತು ಅಲ್ಲಿ ಹೇಗೆ ಆಕೆ ಬಾಡಿ ಬಂತು ಅಂತಂದು ಎಲ್ಲ ವಿಚಾರಣೆ ಮಾಡಿದಾಗ ಈಕೆ ಹಿಂದಿನ ದಿನ ರಾತ್ರಿ ತನ್ನ ಮಗಳ ಜೊತೆ ಮಂಡ್ಯ ಸಂಬಂಧಿಕರ ಮನೆಯಿಂದ ಬಂದುಬಿಟ್ಟು ಅಲ್ಲಿ ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಮಗಳು ಮನೆಗೆ ಹೋಗ್ತಾಳೆ. ಈಕಿನೂ ಕೂಡ ಮನೆಗೆ ಹೋಗ್ಬೇಕು ಅಂತ ಸಮಯದಲ್ಲಿ ಲಗ್ಗೇರಿ ಕಡೆಯಿಂದ ಒಂದು ಪ್ಯಾಸೆಂಜರ್ ಆಟೋ ರೈಲ್ವೆ ಸ್ಟೇಷನ್ಗೆ ಪ್ಯಾಸೆಂಜರ್ ಕರ್ಕೊಂಡು ಬಂದಿರುವಂಥ ಒಂದು ಆಟೋಗೆ ಈಕೆ ಡಿಕ್ಕಿ ಹೊಡೆದು ಅದರಿಂದ ಆಕೆಗೆ ಗಾಯ ಆಗಿ ಆಕ್ಸಿಡೆಂಟ್ ಆಗಿರೋದು ಗೊತ್ತಾಗುತ್ತೆ. ಸೊ ಅಲ್ಲಿಂದ ಆಟೋದವನು ತನ್ನ ಆಟೋದಲ್ಲೇ ಆಕೆ ಪೇಷಂಟನ್ನ ಹಾಕೊಂಡ್ಬಿಟ್ಟು ನಂದಿ ಹಾಸ್ಪಿಟಲ್ಗೆ ಮುಂಚೆ ಹೋಗಿ ಅಲ್ಲಿ ಚಿಕಿತ್ಸೆಗೆ ಕೇಳ್ಕೊತಾನೆ. ಅಲ್ಲಿ ಡಾಕ್ಟರ್ಸ್ ಅದನ್ನು ಪೇಷಂಟನ್ನು ಆಟೋದಲ್ಲಿ ಇದ್ದಿದ್ದ ಪೇಷಂಟನ್ನೇ ಬಂದ್ಬಿಟ್ಟು ನೋಡಿ, ಇಲ್ಲ ಇದು ಸೀರಿಯಸ್ ಇದೆ, ಮುಂದಿನ ಹೆಚ್ಚಿನ ಚಿಕಿತ್ಸೆ ಬೇಕಾಗ್ಬೋದು, ನಮ್ಮ ಆಸ್ಪತ್ರೆಯಲ್ಲಿ ಅಷ್ಟೊಂದು ವ್ಯವಸ್ಥೆ ಇಲ್ಲ ಅಂತಂದು ಹೇಳಿಬಿಟ್ಟು ಮುಂದಿನ ಹಾಸ್ಪಿಟಲ್ RR ನಗರ ಹಾಸ್ಪಿಟಲ್ ಅಥವಾ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗ್ಬೇಕಂತಂದು ಅವನಿಗೆ ಹೇಳ್ತಾರೆ. ಅವನು ಅದು ಪೇಷಂಟನ್ನು ಕರ್ಕೊಂಡ್ಬಿಟ್ಟು RR ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತಂದ್ರೆ ಮಧ್ಯದಲ್ಲೇ ಆಕೆ ತೀರ್ಕೊಳ್ತಾಳೆ. ಆವಾಗ ಆಕೆದ ಬಾಡಿನ ಅವನು ಭಯಗೊಂಡು ಬಾಡಿನ ತಗೊಂಡ್ಬಿಟ್ಟು ಇಲ್ಲೇ ಕೆಂಗೇರಿ ಲಿಮಿಟ್ಸಲ್ಲಿ ಬಿಸಾಕ್ಬಿಟ್ಟು ಹೋಗಿರ್ತಾನೆ. ಸೊ ಇದು ಒಂದು ಕೊಲೆ ಪ್ರಕರಣ ಏನಂತ ನಾವು ದಾಖಲಿಸ್ಕೊಂಡಿದ್ವಿ. ಇದು ಕೊಲೆ ಅಲ್ಲ, ಇದು ಒಂದು ಆಕ್ಸಿಡೆಂಟ್ ಪ್ರಕರಣ. ಆಕ್ಸಿಡೆಂಟಲ್ಲಿ ಮೃತಪಟ್ಟಿದ್ದಾಳಂತ ಈ ಸದ್ಯ ತನಿಖೆಯಲ್ಲಿ ಗೊತ್ತಾಗಿದೆ. ಆರೋಪಿ ಆಟೋದವನು ಅವನೇನು ಆಕ್ಸಿಡೆಂಟ್ ಪಡಿಸಿ ಪ್ಲಸ್ ಆಕೆ ಪೊಲೀಸರಿಗೂ ಕೂಡ ಮಾಹಿತಿ ನೀಡದೆ ಆಕೆ ಬಾಡಿಯನ್ನು ಡಿಸ್ಪೋಸ್ ಮಾಡಿದ್ದಕ್ಕೆ ಅವನ ಮೇಲೂ ಕೂಡ ಈಗ ಅರೆಸ್ಟ್ ಮಾಡಿ ಕ್ರಮಕ್ಕೆ ಮುಂದಾಗ್ತಾ ಇದ್ದೀವಿ. ಆಕೆ ಏನು ಕೆಲಸ ಮಾಡ್ತಾ ಇರಲಿಲ್ಲ, ಅಲ್ಲಿ ಓಡಾಡ್ಕೊಂಡಿದ್ಲು. ಪ್ಲಸ್ ತುಂಬ ಕುಡಿಯೋ ಚಟನೂ ಕೂಡ ಇತ್ತು. ಆಕೆ ತನ್ನ ಮಗಳ ಹತ್ರ ದುಡ್ಡು ಕೇಳಿಕೊಂಡು ಅಥವಾ ಬೇರೆ ಸಂಬಂಧಿಕರ ಹತ್ರ ದುಡ್ಡು ಕೇಳ್ಕೊಂಡ್ಬಿಟ್ಟು ಓಡಾಡ್ಕೊಂಡಿದ್ಲು. ಆಟೋ ಚಾಲಕ ಅವನು ನಮಗೆ ಎಲ್ಲಿ ಆಕ್ಸಿಡೆಂಟ್ ಆಗುತ್ತಲ್ಲ ಹಿಂದಿನ ದಿನ ರಾತ್ರಿ 12:30 ಆಕ್ಸಿಡೆಂಟ್ ಆಗುತ್ತೆ. ಅಲ್ಲಿ ಡೊಮಿನೋಸ್ ಪಿಜ್ಜಾ ಅಲ್ಲಿ ಅದು ಒಂದು ಔಟ್ಲೆಟ್ ಎದುರುಗಡೆನೇ ಆಕ್ಸಿಡೆಂಟ್ ಆಗುತ್ತೆ. ಸೊ ಅಲ್ಲಿ ನಮಗೆ ಸ್ವಲ್ಪ ಮಾಹಿತಿ ಸಿಗುತ್ತೆ, ಅಲ್ಲಿ ಐ ವಿಟ್ನೆಸ್ ಎಲ್ಲ. ಅದರಿಂದ ನಾವು ಆಟೋ ಯಾವುದು ಅಂತ ಪತ್ತೆ ಹಚ್ಚಲಿಕ್ಕೆ ಮತ್ತು ನಿಯರ್ ಬೈ ಹಾಸ್ಪಿಟಲ್ದ ಎಲ್ಲ ವಿಚಾರಣೆ ಮಾಡೋದಾಗಿ ಈ ಥರ ಗೊತ್ತಾಗುತ್ತೆ. ಅವನು ಆಟೋದವನು ಕೂಡ ಐಡೆಂಟಿಫೈ ಆಗ್ತಾನೆ. ಪ್ಲಸ್ ಆಟೋನು ಕೂಡ ಸೀಸ್ ಆಗಿದೆ, ಆರೋಪಿನೂ ಕೂಡ ಅರೆಸ್ಟ್ ಆಗಿದ್ದಾನೆ. ಮೇಡಮ್, ಏನಾದರೂ ಆಟೋ ಡ್ರೈವರ್ ಏನಾದ್ರು ಡ್ರಿಂಕ್ ಮಾಡಿರುವಂಥದ್ದು ಆ ಥರ ಏನಾದ್ರು ಪತ್ತೆ ಆಗಿದೆಯಾ? ಇಲ್ಲ, ಆ ಥರ ಏನೂ ಪತ್ತೆ ಆಗಿಲ್ಲ. ಬಿಕಾಸ್ ಅವನು ಲಗ್ಗೇರಿಯಿಂದ ಉಲ್ಲಾ ಆ್ಯಪಲ್ಲಿ
ಓಲಾ ಆ್ಯಪಲ್ಲಿ ಪ್ಯಾಸೆಂಜರ್ ಬುಕ್ ಮಾಡ್ಕೊಂಡ್ಬಿಟ್ಟು ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಬರ್ತಾ ಇರ್ತಾನೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.